ಇಲ್ಲಿ ಸುಖ ಸಂತೋಷಕ್ಕೆ ದೇವರ ದಯದಿಂದ ಯಾವುದೇ ಕೊರತೆ ಇಲ್ಲ. ಈ ಸುಂದರವಾದ ಸಂಸಾರದಲ್ಲಿ ಇವತ್ತು ದೀಪಾವಳಿಯ ಸಂಭ್ರಮ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಿರೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚರು. ಮನಸ್ಸಿನಿಂದ ಮನಸ್ಸನ್ನು ಬೆಳಗಬೇಕು ಮಾನವ, ಮೇಲು ಕೀಳು ಜೇಲನೆಲ್ಲರೂ. ಜೇಲವಿಲ್ಲ ಬೆಕ್ಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ, ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ಏನಂದ್ರೆ ಏನು ಈ ಸಣ್ಣ ಪ್ರಾಯದಲ್ಲಿ ಭೂಮಿಗೆ ಮೊಬೈಲ್ ಬೇಕಿತ್ತಾ? ಇರ್ಲಿ ಕಣೆ, ಅವಳ ಆನ್ಲೈನ್ ಕ್ಲಾಸಿಗೆ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ. ನಂಗೆ ಯಾಕೋ ಭಯ ಆಗ್ತದೆ, ಇವಾಗಲೇ ಬೇಡ ಇತ್ತಾ ಅಂತ. ನೀನು ಸುಮ್ಮನೆ ಮಲ್ಕೋ. ಅವಳು ನನ್ನ ಮಗಳು, ನನಗೆ ನಂಬಿಕೆ ಇದೆ.
ಮಳೆಯಲ್ಲ ನಾನು ಹಿಂದೂರಿಲ್ಲ ಅಲ್ಲ ಇಬ್ಬನಿಯಲ್ಲ ನಾನು ಆರುವುದಿಲ್ಲ ಪರಿಸೀರ ಪರಿಸರ ಹುಡುಗ ಕಣಿವನು ನಾನು ಬಾರದೆ ನಿನ್ನ ಕನಸಲ್ಲಿ ಕಾಣದೆ ನಿನ್ನ ಎದುರಲ್ಲಿ ಇದ್ದೆನು ನನ್ನ ಊರಲ್ಲಿ ನನ್ನ ಶಕ್ತಿನ ಭೂಮಿ 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 ಛೇ ಇಲ್ಲ ಭೂಮಿ ಎಲ್ಲಿದ್ದೀಯಾ ಏನಂದ್ರೆ ಭೂಮಿ ಮನೆಯಲ್ಲಿ ಇಲ್ಲ ಕಾಲ್ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ನೀವು ಸ್ವಲ್ಪ ಬೇಗ ಬನ್ನಿ ಹಲೋ ಪೊಲೀಸ್ ಸ್ಟೇಷನ್ ಸರ್, ನನ್ನ ಮಗಳು ಕಾಣಿಸ್ತಾ ಇಲ್ಲ. ಓಕೆ ಸರ್. ಈ ಸುಖಿ ಸಂಸಾರಕ್ಕೆ ಬಿರುಗಾಳಿ ಬೀಸಿದೆ. ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಸಾಗರದ ಅಲೆಗೂ ಧರಣಿಗೂ ಪರ್ವತಕ್ಕೂ ಬೀಳೋ ಭಯವು ಚೂರು ಊಟ ಮಾಡಿ ಮಗಳೇ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ನೀನು ನೋಡ್ರಿ ಭೂಮಿ ಊಟನೇ ಮಾಡ್ತಾ ಇಲ್ಲ ಭೂಮಿ, ಇಲ್ಲಿ ಬಾ. ನನ್ನ ಮುದ್ದು ಮಗಳಿಗೆ ನಾನೇ ಕೈ ತುತ್ತು ನೀಡ್ತೇನೆ. ಆನು ಆನು ಹಾ, ಹೀಗೆ ಆನು ಹಾ. ಗುಡ್ ಗರ್ಲ್. ಹೊಟ್ಟೆಗೆ ಸರಿಯಾಗಿ ತಿನ್ಬೇಕು ಮಗ. ಅಪ್ಪ ಅಮ್ಮನಿಗೆ ಪ್ರಾಯ ಆದ್ಮೇಲೆ ನೀನೇ ಅಲ್ವ ನನ್ನ ನೋಡ್ಕೊಳ್ಳೋದು. ಓ, ತಂಗಿಗೂ ಕೂಡ ಕೊಡ್ಬೇಕಾ? ಇಲ್ಲಿ ಬಾ ಬಂಗಾರ. ಆನು ಆ ಆ ಆ ಹಾ. ನೀವಿಬ್ರು ಕೂಡ ಈ ಮನೆಯ ನಂದ ದೀಪ ಇದ್ದ ಹಾಗೆ.
ಸಾಮಾಜಿಕ ಜಾಲತಾಣ ಅನ್ನೋ ದೊಡ್ಡ ಬಿರುಗಾಳಿಯ ಹೊಡೆತದ ಪರಿಣಾಮ ಹೆತ್ತವರು ತುಂಬ ಜಾಗ್ರತೆ ವಹಿಸಬೇಕು. ಈಗಿನ ಮಕ್ಕಳು ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಆಗುವಾಗ ಹೆತ್ತವರು ಕೂಡ ಒಟ್ಟಿಗೆ ಇದ್ದು ಜಾಗ್ರತೆ ವಹಿಸಬೇಕು. ಆನ್ಲೈನ್ ಕ್ಲಾಸ್ ಆದ ಮೇಲೆ ಮೊಬೈಲ್ ತೆಗೆದಿಡಬೇಕು. ಅತಿಯಾದ ಮೊಬೈಲ್ ಬಳಕೆಯಿಂದ ಮಕ್ಕಳ ಏಕಾಗ್ರತೆ ಖಾಲಿಯಾಗ್ತದೆ. ಓದೋದ್ರಲ್ಲಿ ಕೂಡ ಆಸಕ್ತಿ ಕಳೆದುಕೊಳ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗೆಳೆತನವನ್ನು ಬೆಳೆಸಿ ಕೊನೆಗೆ ಒಂದು ದಿನ ಅದು ಪ್ರೀತಿ ಪ್ರೇಮಕ್ಕೆ ತಿರುಗಿ ತುಂಬ ಅನಾಹುತ ಆಗುತ್ತೆ. ತಡರಾತ್ರಿ ತನಕ ಮೊಬೈಲ್ ನೋಡುವುದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ನಲ್ಲಿ ಚಾಟಿಂಗ್ ಮಾಡೋದು, ಬೇಡದ್ದು ಗೇಮ್ಸ್ ಆಡೋದು, ಯೂಟ್ಯೂಬ್ನಲ್ಲಿ ಕೆಟ್ಟ ಕೆಟ್ಟ ವಿಡಿಯೋ ನೋಡೋದು, ಕೆಲವು ಸಣ್ಣ ಪ್ರಾಯದ ಮಕ್ಕಳು ಕ್ರೈಮ್ ಮಾಡೋದು, ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡೋದು, ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಮೊಬೈಲ್ ಕೂಡ ಪರಿಣಾಮ. ಮೊಬೈಲನ್ನು ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಮಾಡಿ. ಮಕ್ಕಳಿಗೆ ಮೊಬೈಲ್ ಕೊಡಿಸುವ ಮುಂಚೆ 100 ಬಾರಿ ಯೋಚನೆ ಮಾಡಿ. ಕೊಡಿಸಿದ ನಂತರ 1 ಬಾರಿಯಾದರೂ ಚೆಕ್ ಮಾಡಿ. ಹೆತ್ತವರು, ಶಿಕ್ಷಕರು ಮೊಬೈಲ್ನಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ಅವರಿಗೆ ತಿಳಿಸಬೇಕು. ಇದರಿಂದ ಉತ್ತಮವಾದ ಫಲಿತಾಂಶ ಕೂಡ ಸಿಗುತ್ತದೆ. ಉತ್ತಮವಾದ ಸಮಾಜ ಕೂಡ ನಿರ್ಮಾಣ ಆಗ್ತದೆ. ಬೆಂಕಿ ಮಳೆ